ಪಾಕಿಸ್ತಾನದಿಂದ ಡ್ರೋನ್ ದಾಳಿಗೆ ಪ್ರತ್ಯುತ್ತರ ಭಾರತದ ರಣಬೇಟೆಗೆ ಪಾಕಿಸ್ತಾನ ತತ್ತರಿಸ್ತಾ ಇದೆ. 50 ಪಾಕ್ ಡ್ರೋನ್ಗಳನ್ನು ಉಡಾಯಿಸಿದೆ ಭಾರತೀಯ ಸೇನೆ ಅನ್ನೋದು ಗೊತ್ತಾಗ್ತಾ ಇದೆ. ಹೆಜ್ಜೆ ಹೆಜ್ಜೆಗೂ ಕೂಡ ಪಾಕ್ನ ಪ್ಲಾನ್ ಫೇಲ್ ಮಾಡ್ತಾ ಇದೆ ಭಾರತದ ಪ್ರತಿ ದಾಳಿಗೆ ಪಾಕ್ ಶೇಕ್ ಆಗ್ತಾ ಇದೆ. ಹೆಂಗ ಅಟ್ಯಾಕ್ ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ತಡರಾತ್ರಿಯಿಂದಲೂ ಕೂಡ ನಿರಂತರವಾಗಿ ಮಿಸೈಲ್ಸ್ಗಳು, ನಿರಂತರವಾಗಿ ಡ್ರೋನ್ಗಳ ಅಟ್ಯಾಕ್ ಆಗ್ತಾನೆ ಇದ್ದಾವೆ. ಒಂದು ಕೂಡ ಸಕ್ಸಸ್ ಆಗ್ತಾ ಇಲ್ಲ. ಅದಕ್ಕೆ ಕಾರಣ ಒನ್ಸ್ ಅಗೇನ್ ಸುದರ್ಶನ ಚಕ್ರ ಅರ್ಥಾತ್ S-400 ಏರ್ ಡಿಫೆನ್ಸ್ ಸಿಸ್ಟಮ್ ಪಾಕಿಸ್ತಾನದ ಪ್ಲಾನ್ ಅನ್ನೆಲ್ಲ ಉಲ್ಟಂ ಪಲ್ಟ ಮಾಡ್ತಾ ಇದೆ. ನಿರಂತರವಾಗಿ ಭಾರತದ ಕ್ಷಿಪಣಿಗಳು, ಭಾರತದ ಡ್ರೋನ್ಗಳು ಪಾಕಿಸ್ತಾನವನ್ನ ಛಿದ್ರ ಮಾಡ್ತಾ ಇದೆ. ಬಟ್ ಪಾಕಿಸ್ತಾನದಿಂದ ಬರ್ತಾ ಇರುವಂತಹ ಡ್ರೋನ್ ಆಗಲಿ, ಪಾಕಿಸ್ತಾನದಿಂದ ಬರ್ತಾ ಇರುವಂತಹ ಕ್ಷಿಪಣಿಗಳಾಗ್ಲಿ ಭಾರತದ ಗಡಿಯನ್ನ ಪ್ರವೇಶಿಸೋದಕ್ಕೆ ಬಿಡ್ತಾ ಇಲ್ಲ. S-400 ಏರ್ ಡಿಫೆನ್ಸ್ ಅವುಗಳನ್ನ ಹೊಡೆದುರುಳಿಸುವಂತಹ ಕೆಲಸವನ್ನ ಮಾಡ್ತಾ ಇದೆ. ರಷ್ಯಾದಿಂದ ತರಿಸಿಕೊಂಡಂತಹ ಏರ್ ಡಿಫೆನ್ಸ್ ಸಿಸ್ಟಮ್ ಇದು. 2018ಕ್ಕೆ ಇದು ಸೇನೆಯನ್ನು ಸೇರ್ಕೊಂಡಿತ್ತು. ಇಲ್ಲಿಯವರೆಗೂ ನಿರಂತರವಾಗಿ ತಡರಾತ್ರಿಯಿಂದ ಬಂದಂತಹ ಡ್ರೋನ್ಗಳನ್ನು, ಕ್ಷಿಪಣಿಗಳನ್ನು ಆಗಸದಲ್ಲಿಯೇ ಹೊಡೆದುರುಳಿಸುವಂತಹ ಕೆಲಸಕ್ಕೆ ಮುಂದಾಗಿರುವಂತಹದ್ದು. 4 ಕಡೆಗಳಲ್ಲಿ ಈ ಸ್ಕ್ವಾಡ್ರನ್ಗಳನ್ನು ನಾವು ನಿಯೋಜನೆ ಮಾಡಿಕೊಂಡಿದ್ದೀವಿ ಗಡಿಯಲ್ಲಿ. ಒಂದು ಜಮ್ಮು ಕಾಶ್ಮೀರದಲ್ಲಿ, 2ನೇದು ಪಠಾಣ್ಕೋಟ್ ಪಂಜಾಬ್ನಲ್ಲಿ, 3ನೇದು ರಾಜಸ್ಥಾನ್, 4ನೇದು ಗುಜರಾತ್. 4 ಕಡೆಗಳಲ್ಲೂ ಕೂಡ ಈ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ನಾವು ಅಳವಡಿಸ್ಕೊಂಡಿದ್ದೀವಿ. ಏಕಶ್ಚಿತ್ ಒಂದು ನೊಣ ಕೂಡ ಒಳ ಬರೋದಕ್ಕೆ ಬಿಡೋದಿಲ್ಲ. ಇನ್ನು ಕ್ಷಿಪಣಿಗಳನ್ನು ಬಿಡುತ್ತಾ ಹೊಡೆದುರುಳಿಸುವಂತಹ ಕೆಲಸವನ್ನು ಮಾಡ್ತಾ ಇದೆ ನಿರಂತರವಾಗಿ. ಇಲ್ಲಿಯವರೆಗೂ ಪಾಕಿಸ್ತಾನ ಭಾರತದ ಮೇಲೆ ಏನೇನು ಅಟ್ಯಾಕ್ ಮಾಡ್ಲಿಕ್ಕೆ ಪ್ರಯತ್ನವನ್ನು ಮಾಡಿತ್ತೋ ಅದೆಲ್ಲವನ್ನು ಕೂಡ ಫ್ಲಾಪ್ ಮಾಡಿ ಬಿಸಾಕ್ತಾ ಇದೆ S-400 ಏರ್ ಡಿಫೆನ್ಸ್ ಸಿಸ್ಟಮ್. 60 ಶತ್ರು ಗುರಿಗಳನ್ನು ಏಕಕಾಲದಲ್ಲಿ ತಟಸ್ಥಗೊಳಿಸುವಂತಹ ಸಾಮರ್ಥ್ಯ ಕೂಡ ಈ ಏರ್ ಡಿಫೆನ್ಸ್ ಸಿಸ್ಟಮ್ಗಿದೆ. ವಿಶ್ವದ ಅತ್ಯಂತ ಅಡ್ವಾನ್ಸ್ ಸಿಸ್ಟಮ್ ಕೂಡ ಇರುವಂತಹದ್ದು. ಈ ವಿಶ್ವದ ಅತ್ಯಂತ ಅಡ್ವಾನ್ಸ್ ಸಿಸ್ಟಮ್ ಭಾರತದ ಸೇನೆಯ ಬಳಿ ಇರೋದ್ರಿಂದಲೇ ಇವತ್ತು ಪಾಕಿಸ್ತಾನ ಮಾಡ್ತಾ ಇರುವಂತಹ ಎಲ್ಲ ಪ್ರಯತ್ನಗಳು ಕೂಡ ನೀರ್ಪಾಲಾಗ್ತಾ ಇದೆ, ಫ್ಲಾಪ್ ಆಗ್ತಾ ಇದೆ. 600 ಕಿಲೋಮೀಟರ್ ದೂರದವರೆಗೂ ಕೂಡ ಗುರಿಯನ್ನು ಪತ್ತೆ ಹಚ್ಚಿ ಡ್ರೋನ್ಗಳನ್ನು, ಕ್ಷಿಪಣಿಗಳನ್ನು ಹೊಡೆದುರುಳಿಸುವಂತಹ ಸಾಮರ್ಥ್ಯ ಈ S-400 ಏರ್ ಡಿಫೆನ್ಸ್ ಸಿಸ್ಟಮ್ಗಿರುವಂತಹದ್ದು. 400 ಕಿಲೋಮೀಟರ್ ಗುರಿಯನ್ನು ತಡೆಯುವಂತಹ ಸಾಮರ್ಥ್ಯವೂ ಕೂಡ S-400 ಏರ್ ಡಿಫೆನ್ಸ್ ಸಿಸ್ಟಮ್ಗಿದೆ. ಇದನ್ನು ಸುದರ್ಶನ ಚಕ್ರ ಅಂತ ಕೂಡ ಕರೀತಾರೆ. ನಿನ್ನೆ ಪಾಕಿಸ್ತಾನದ HQ-9 ಮತ್ತು HQ-16 ಕ್ಷಿಪಣಿಗಳನ್ನು, ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಉಡಾಯಿಸುವಂತಹ ಕೆಲಸವನ್ನೇ ಭಾರತೀಯ ಸೇನೆ ಮಾಡಿತ್ತು. ಅವೆಲ್ಲವೂ ಕೂಡ ಚೀನಾದಿಂದ ಆಮದು ಮಾಡಿಕೊಂಡಿರುವಂತಹ ವಿಚಾರ ಅನ್ನೋದು ಗೊತ್ತಾಗಿತ್ತು. ಈಗ ನೀವೇನು ಗಮನಿಸ್ತಾ ಇದ್ದೀರಿ ಸ್ಕ್ರೀನ್ನಲ್ಲಿ, ಇದೇನೇ S-400 ಸುದರ್ಶನ ಚಕ್ರ ಅಂತ ಇದನ್ನು ಕರೀತಾರೆ, ಏರ್ ಡಿಫೆನ್ಸ್ ಸಿಸ್ಟಮ್. ಈ ಏರ್ ಡಿಫೆನ್ಸ್ ಸಿಸ್ಟಮ್ ಇರೋದ್ರಿಂದಲೇ ಪಾಕಿಸ್ತಾನದ ಕ್ಷಿಪಣಿಗಳಾಗಲಿ, ಪಾಕಿಸ್ತಾನದ ಡ್ರೋನ್ಗಳಾಗಲಿ, ಪಾಕಿಸ್ತಾನದ ಮಿಸೈಲ್ಸ್ಗಳು ಎಂಟ್ರಿ ಆಗೋದಕ್ಕಾಗ್ತಾ ಇಲ್ಲ. ಭಾರತದಲ್ಲಿ ಹಾನಿ ಮಾಡೋದಕ್ಕೆ ಅದು ಬಿಡ್ತಾ ಇಲ್ಲ. ಅದರ ಸಾಮರ್ಥ್ಯ, ಅದರ ಶಕ್ತಿ ಅಷ್ಟರ ಮಟ್ಟಿಗಿರುವಂಥದ್ದು. ನಿನ್ನೆಯಿಂದಲೂ ಕೂಡ ಗಡಿಯಲ್ಲಿ ಸುದರ್ಶನ ಚಕ್ರದ ಅಸ್ತ್ರಕ್ಕೆ ಪಾಕಿಸ್ತಾನ ಪತ್ರಗುಡ್ತಾ ಇದೆ.